ಜೈ ಶ್ರೀರಾಮ್. ಈ ಒಂದು ಪ್ಲೇಸ್ ನೋಡಿದ್ರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬಟ್ ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಿರುತ್ತೆ, ಆದ್ರೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಹಾಗಾದ್ರೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವತ್ತು 31st RCB ಫೈನಲ್ ಮ್ಯಾಚ್ ಇದೆ. ಸೊ ಈ RCB ಫೈನಲ್ ಮ್ಯಾಚ್ ಅಲ್ಲಿ ಈ ಸಲ ಕಪ್ ನಮ್ದೇ ಆಗ್ಲಿ ಅನ್ಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಹೊರಟ್ವಿ. ಬೆಳಿಗ್ಗೆ 4:15ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಅಲ್ಲಿಂದ ಅರಸೀಕೆರೆ ಹತ್ರ ಇರೋ ಜೇನ್ಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನಾವ್ ಇಲ್ಲಿ ತುಮಕೂರ್ನ 6 ಗಂಟೆಗೆ ಬಿಟ್ಟಿದ್ಕೆ ಅಲ್ಲಿ 7:45 ಅಷ್ಟೊತ್ತಿಗೆಲ್ಲ ದೇವಸ್ಥಾನದ ಹತ್ರ ರೀಚ್ ಆಗಿದ್ವಿ. 7:45 ಅಷ್ಟೊತ್ತಿಗೆ ಅಲ್ಲಿ ಬಿಸಿಲುನು ಜೋರಿತ್ತು, ಜನ ಕೂಡ ಹಂಗೆ ಇದ್ರು. ಇಲ್ಲಿ ಪೌರ್ಣಮಿ ವಿಶೇಷ. ಪಾದ ಏನ್ ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿ ಪಾದ ನೋಡೋದಕ್ಕೆ ಮೇಲೆ ಹೋಗ್ಬೇಕು. ಎಷ್ಟು ಇದಿರುತ್ತೆ ಮತ್ತೆ ಏನ್ ಸುದ್ದಿ ಐತೆ ಪೂಜೆ ಎಲ್ಲ ಇಲ್ಲ ಕೆಳಗೆ ಮೇಲೆ ಅಲ್ಲೇ ಇಲ್ಲ ಮೇಲೇನೆ. ಮತ್ತೆ ಅಲ್ಲಿ ಮೇಲೆ ಕತ್ತಕ್ ಹಾಕಿದ್ದವರು ಕೆಳಗಡೆ ಅದೇ ಉತ್ಸವ ಮೂರ್ತಿ ಇರುತ್ತಲ್ಲ ಆ ದೇವ್ರಿಗೆ ಹೋಗ್ತಾರೆ. ಊಟ ನೋಡ್ಬೇಕು, ಮುದ್ದೆ ಅನ್ನ ಸಾರು ಎಷ್ಟು ಜನಕ್ಕದೆ ಒಂದೊಂದು ಊರವ್ರು ಒಂದೊಂದ್ ದಿವಸ. ಇಲ್ಲಿ ತುಂಬಾ ಸತ್ಯ ಇದೆ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಬಹಳ ಐತಮ್ಮ ಇಲ್ಲಿ ಸತ್ಯ ಐತೆ. ನೋಡು ದೀಪು ಇದೆ. ಬೆಟ್ಟ ನಾವು ತುಮಕೂರ್ನ 6 ಗಂಟೆಗೆ ಬಿಟ್ಟಿದ್ವಿ. 7:45 ಅಷ್ಟೊತ್ತಿಗೆಲ್ಲ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಅಷ್ಟೊತ್ತವಾಗ್ಲೇ ತುಂಬಾ ಜನ ಇದ್ರು. ಕಾರ್ ಪಾರ್ಕ್ ಮಾಡಕ್ ಕೂಡ ಅಲ್ಲಿ ಜಾಗ ಇರ್ಲಿಲ್ಲ. ಹಂಗಾಗಿ ತುಂಬಾ ದೂರದಲ್ಲೇ ಕಾರ್ನ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋದ್ವಿ. ನಾವ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾನೇ ಜನ ಬಂದಿದ್ರು. ಆಲ್ಮೋಸ್ಟ್ ಅವಾಗೆ ಸುಮಾರು ಜನ ಇದ್ರು. ಬಸ್ಗಳು ಕೂಡ ಅಲ್ಲಿ KSRTC ಬಸ್ಗಳನ್ನ ಅರಸೀಕೆರೆ ಬಸ್ ಸ್ಟ್ಯಾಂಡ್ ಇಂದ ಹೋಗುವಂತಹ ಎಲ್ಲ ಬಸ್ಗಳು ಇಲ್ಲಿಗೆ ಬಂದ್ಬಿಟ್ಟು ಹೋಗ್ತವೆ. ಇಲ್ಲಿಗೆ ಅಂತಾನೆ ಪೌರ್ಣಮಿ ದಿನಕ್ಕೆ ಸ್ಪೆಷಲ್ ಬಸ್ಗಳನ್ನ ಕೂಡ ಅರೇಂಜ್ ಮಾಡಿರ್ತಾರೆ. ಅರಸೀಕೆರೆ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಅಲ್ಲಿಂದ ಬಸ್ಗಳು ಸಿಗ್ತವೆ, ಆದ್ರೆ ಬಸ್ಗಳು ಮಾತ್ರ ಪೌರ್ಣಮಿ ದಿನ ಬರೋರಿಗೆ ತುಂಬಾನೇ ರಶ್ ಇರುತ್ತೆ. ಆಟೋಗಳು ಕೂಡ ಸಿಗ್ತವೆ. ನಾವು ಈ ಒಂದು ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗಿದ್ದು. ಫಸ್ಟ್ ಟೈಮ್ ಹೋದಾಗ ಅಯ್ಯೋ ಹೆಂಗಿರುತ್ತೋ ಏನೋ ಅನ್ಕೊಂಡು ಹೋದ್ವಿ. ಬಟ್ ಅಲ್ಲಿಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಮತ್ತೆ ಅಲ್ಲೇ ಮಹಿಮೆ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ನಮ್ಮ ಜೊತೆ ಬಂದಿದ್ದ ಅಕ್ಕ ಹೇಳಿದ್ರು. ಅವ್ರು ಅವಾಗೆ ಇಲ್ಲಿಗೆ ಒಂದು 5-6 ಸಲ ಹೋಗಿ ಬಂದಿದ್ದಾರಂತೆ. ಹಂಗಾಗಿ ನಾವು ಅವ್ರನ್ನ ಕರೆದ್ವಿ ನೈಟು, ಅಕ್ಕ ಬನ್ನಿ ಹೋಗೋಣ ನಾವು ಹೋಗ್ಬೇಕು ಅನ್ಕೊಂಡಿದೀವಿ ಅಂತ. ಅವರು ಬಂದರು, ಇಬ್ರು ಜೊತೆಲೇ ಹೋದ್ವಿ. ಈ ಬೆಟ್ಟ ಹತ್ತಕ್ಕೆ ಆಗದಿರೋ ಅಂತಹವರು ಕೆಳಗಡೆ ಉತ್ಸವ ಮೂರ್ತಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಅಲ್ಲಿ ಕೂಡ ಲೈನು ತುಂಬಾನೇ ಇರುತ್ತೆ. ಆ ಲೈನಲ್ಲಿ ನಿಂತ್ಕೊಂಡು ಹೋಗಿ ಒಳಗಡೆ ಬಿಡ್ತಾರೆ ಲೈನಲ್ಲಿ ಹೋದ್ರೆ. ಅಥವಾ ಹೊರಗಡೆಯಿಂದನೇ ನಾವು ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ ಅನ್ನೋರು ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡ್ ಬರ್ಬೋದು. ಅಲ್ಲಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾವು ಬೆಟ್ಟ ಹತ್ತೋದಕ್ಕೆ 8 ಗಂಟೆ ಅಷ್ಟೊತ್ತಿಗೆ ಹೋದ್ವಿ. ನಾವು ಹೋದಾಗ ಸ್ವಲ್ಪ ರಶ್ ಕಡಿಮೆ ಇತ್ತು. ಬಿಡಪ್ಪ ಹೆಂಗೋ ಹೋಗ್ಬೋದಲ್ವಾ, ಇಷ್ಟು ರಶ್ ಆದ್ರೇನು ಆರಾಮಾಗಿ ಹೋಗಿ ಬೆಟ್ಟ ಹತ್ಬೋದು. ಒಂದು ಗಂಟೆ ಅರ್ಧ ಗಂಟೆ ಅಷ್ಟೊತ್ತಿಗೆಲ್ಲ ಹತ್ಬೋದು ಅಂದ್ಕೊಂಡು ಹೋದ್ವಿ. ಸುಮಾರು ಸ್ವಲ್ಪ ದೂರ ಹೋಗೋವರೆಗೂ ಏನಂತ ರಶ್ ಅನ್ನಿಸ್ಲಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಫುಲ್ ರಶ್ ಆಗ್ಬಿಡ್ತು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇವತ್ತು RCB ಮ್ಯಾಚ್ ಇದೆಯಲ್ಲ, ಅದರಲ್ಲಿ GT ಮತ್ತು RCB ಇದೆ. RCBನ ಫೈನಲಲ್ಲಿ ವಿನ್ ಆಗಬೇಕು, GT ವಿನ್ ಆಗಬೇಕು ಅಂತ ಕಮೆಂಟ್ಸ್ ಮಾಡಿ. ನಮಗೇನೋ RCBನೇ ವಿನ್ ಆಗಬೇಕು. ಈ ಸಲ ಕೂಡ ಕಪ್ ನಮ್ಮದೇ. ಈ ಸಲ ಅಂತಲ್ಲ, ಇನ್ನು ಸತತವಾಗಿ ಇನ್ನು 5 ಸಲ ಕೂಡ ನಮ್ಮದೇ ಕಪ್ ಆಗಬೇಕು ಅಂತ ನಮ್ಮ ಆಸೆ. ಯಾರೆಲ್ಲ RCB ಫ್ಯಾನ್ಸ್ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ.
ಹಾಗೆ ಇವತ್ತು ಯಾವ್ದು ಗೆಲ್ಲುತ್ತೆ ಅನ್ನೋದನ್ನ ಕೂಡ ಕಮೆಂಟ್ಸ್ ಮಾಡಿ ಮರಿಬೇಡ್ರಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಎಷ್ಟೋ ಜನ ಹೇಳ್ತಿರ್ತಾರೆ ದೇವ್ರಿಲ್ಲ ಅಂತ. ಯಾರೋ ಏನೋ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಕೂಡ ಹೇಳೋನು ದೇವರಲ್ಲಿದ್ದಾನೆ ಹಂಗೆ ಹಿಂಗೆ ಅಂತ. ಅವ್ನು ಅಂದಿದ್ದಕ್ಕೆ ಅವನಿಗೆ ರಾಯರು ಫೋಟೋನ ತಿರಸ್ಕಾರ ಮಾಡಿ ಬರೀ ಮುಸ್ಲಿಮ್ಸ್ಗೆ ಮಾತ್ರ ಸಪೋರ್ಟ್ ಮಾಡ್ತಿದ್ದ. ಅದಕ್ಕೆ ಆ ದೇವರು ನಾನು ಇದ್ದೀನಿ ಅಂತ ತೋರ್ಸೋದಕ್ಕೆ ಅವ್ರಿಗೆ ರಾಯರು ವಾರ ದಿನನೇ ಅವನು ರಾಜೀನಾಮೆ ಕೊಡೋ ಥರ ಆಯಿತು. ಯಾರೆಲ್ಲ ದೇವ್ರಿಲ್ಲ ಅಂತ ಹಿಂಗೆ ಮಾಡ್ತಿರ್ತೀರೋ ಅವರೆಲ್ಲ ಬಂದು ಇಲ್ಲಿ ನೋಡಿ ಪೌರ್ಣಮಿನ ಎಷ್ಟು ಜನ ಸೇರ್ತಾರೆ. ಇಲ್ಲಿ ಯಾವುದೇ ಒಂದು ದುಡ್ಡು ಕೊಟ್ಟು ಇಲ್ಲಿ ಜನನ ಕೂಡಾಕಲ್ಲ. ಇಲ್ಲಿ ಕೇವಲ ಒಂದು ಭಕ್ತಿ ಅಷ್ಟೇ. ಭಕ್ತಿಗೆ ಎಷ್ಟು ದೇವರು ಶರಣಾಗ್ತಾನೆ. ಅವ್ರಿಗೆಲ್ಲ ಒಳ್ಳೇದಾಗಿರೋದಕ್ಕೆ ತಾನೇ ಇಲ್ಲಿ ಇಷ್ಟೊಂದು ಜನ ಬರೋದಕ್ಕೆ ಸಾಧ್ಯ. ನಾವು ಒಂದು ಲೈನಲ್ಲಿ ಬರಬೇಕಾದ್ರೆ ಚಿಕ್ಕ ಮಕ್ಕಳು ಕೂಡ ಎತ್ಕೊಂಡು ಬರ್ತಾ ಇದ್ರು. ಅಷ್ಟು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಆ ರಶಲ್ಲಿ ಬರ್ತಾ ಇದ್ದಾರೆ ಅಂದರೆ ಇಲ್ಲಿನ ಮಹಿಮೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ಜೈನ್ಕಲ್ಲು ಸಿದ್ದೇಶ್ವರ ಸ್ವಾಮಿ ಬಗ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ನಮಗೆ ಕಮೆಂಟ್ಸ್ ಮಾಡಿ. ಅಷ್ಟು ದೂರ ನಾವು ಬೆಟ್ಟ ಹತ್ಕೊಂಡು ಹೋಗಿದ್ದಕ್ಕೂ ಏನು ನಮ್ಗೆ ಅಲ್ಲಿ ಬೇಜಾರಾಗ್ಲಿಲ್ಲ, ಒಂದ್ ಸ್ವಲ್ಪ ಮೈನೋವು ಕೂಡ ಆಗ್ಲಿಲ್ಲ. ಅದು ಅಲ್ಲಿಯ ಕ್ಷೇತ್ರದ ಒಂದು ಮಹಿಮೆ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ಬರೀ ಬೆಟ್ಟದ ಮೇಲೆ ಇರೋದು ಪಾದಗಳು ಮಾತ್ರ. ಪಾದಗಳ ದರ್ಶನ ಮಾಡ್ಲಿಕ್ಕೆ ಅಷ್ಟು ಜನ ರಶ್ ಅಲ್ಲಿ ಹೋಗಿ ಲೈನಲ್ಲಿ ನಿಂತ್ಕೊಂಡು ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿ ದೇವರ ಒಂದು ಮಹಿಮೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಬಹುದು. ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವ್ರನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಅಲ್ಲಿ ನಾವು ಹತ್ಕೊಂಡು ಹೋಗಿದ್ದ ಆಯಾಸನೇ ನಮಗೆ ಮರ್ತೋಯ್ತು. ಅಲ್ಲಿ ನಮ್ಗೆ ಆಯಾಸನೇ ಆಗ್ಲಿಲ್ಲ ಹೇಳ್ಬೇಕು ಅಂದ್ರೆ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಹೋದಾಗ ಹಂಗೆ ಬೇಗನೆ ಎಲ್ರಿಗೂ ದರ್ಶನ ಮಾಡಿ ಕೊಟ್ರು. ನಾವು ಬೇಗ ಹೋಗಿದ್ರಿಂದ ನಮ್ಗೇನು ಅಷ್ಟೊಂದು ರಶ್ ಅನ್ನಿಸ್ಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಬಟ್ ನಾವು ಇಳಿದು ಬರಬೇಕಾದ್ರೆ ತುಂಬಾನೇ ಜನ ಇದ್ರು. ದೇವರ ದರ್ಶನ ಮಾಡ್ಕೊಂಡು ಬಂದಾದ್ರಂತ ಅಲ್ಲಿ ಪಕ್ಕದಲ್ಲೇ ನಿಂಬೆಹಣ್ಣ ತಗೊಂಡೋಗಿದ್ದರಿಗೆ ನಿಂಬೆಹಣ್ಣನ್ನ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ. ಮತ್ತೆ ಅಲ್ಲಿ ಸಿದ್ದೇಶ್ವರ ಸ್ವಾಮಿಯವರ ಅಷ್ಟೋತ್ತರದ ಒಂದು ಪ್ರತಿಗಳನ್ನ ಕೂಡ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ಕೂತು ಪ್ರತಿಗಳನ್ನ ತಗೊಂಡು ನಾವು ಕೂಡ ಅಷ್ಟೋತ್ತರಗಳನ್ನ ಪಠನೆ ಮಾಡ್ಬೋದು. ಮುಗಿಸಿ ಮತ್ತೆ ಅವನ್ನ ಅಲ್ಲೇ ಇಟ್ಟು ಬರಬೇಕು. ಫಸ್ಟ್ಗೆ ಒಂದು 3 ಅವರ್ ಆಗಿತ್ತು ನಾವು ಮೇಲೆ ಬರೋಷ್ಟು. ನೀವು ಈ ಸಲ ಬೇಗ ಬಂದಿದ್ದು ಬೇಗ ಆಯ್ತು. 1 ಅವರ್ ಆಯ್ತು ಅಷ್ಟೇ. 10 ಗಂಟೆಗೆ ಮೇಲೆ ಬಂದಿದ್ರೆ 3 ಅವರ್ ಗಂಟೆ ಆರಾಮಾಗಿ ತುಮಕೂರು 6 ಗಂಟೆಗೆ ಬಿಟ್ಟರೆ ಬಂದ್ಬಿಟ್ಟು ಬೇರೆ ಡಬಲ್ ಎಷ್ಟು ಜನ ಇರಲ್ಲ. ನಾವು 8 ಗಂಟೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. 9 ಗಂಟೆ ಅಷ್ಟೊತ್ತಿಗೆಲ್ಲ ದರ್ಶನ ಮುಗಿಸ್ಕೊಂಡು 9:30ಗೆಲ್ಲ ನಾವು ಕೆಳಗಡೆನೆ ಇದ್ವಿ. ಸೊ ನಾವು ಕೆಳಗಡೆ ಬರ್ಬೇಕಾದ್ರೆ ಅವಾಗೆ 9:30 ಆಯ್ತು. 9:30ಗೆ ಅವಾಗ್ಲೇನಾ ಕೆಳಗಡೆಯಿಂದನೂ ಫುಲ್ಲು ರಶ್ ಇತ್ತು. ನಾವು ಅರ್ಧ ಮೆಟ್ಲಿಂದ ನಮ್ಗೆ ಈ ತರ ರಶ್ ಕಂಡ್ರೆ ನಾವು ಕೆಳಗಡೆ ಇಳಿಬೇಕಾದ್ರೆ ಫುಲ್ ಬೆಟ್ಟಕ್ಕೆ ಮೊದಲಿಗೆ ಸ್ಟಾರ್ಟಿಂಗ್ ಮೆಟ್ಲೇನಿದಾವೋ ಅಲ್ಲಿಂದ ಕೂಡ ಇದೇ ತರ ಲೈನ್ ಇತ್ತು. ಇಲ್ಲಿ ಸುಮಾರು ನನಗೆ ಗೊತ್ತಿರೋ ಹಾಗೆ 5 ರಿಂದ 6 ಲಕ್ಷ ಜನ ಪೌರ್ಣಮಿ ದಿನ ಒಂದು ದರ್ಶನಕ್ಕೆ ಬರ್ತಾರಂತೆ. ಅಲ್ಲೇ ಕೆಳಗಡೆ ಇದ್ದಂತಹ ಒಂದು ಉತ್ಸವ ಮೂರ್ತಿಗೂ ಕೂಡ ಹೋಗಿ ಅಲ್ಲಿ ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ತುಮಕೂರಿಗೆ ಬರೋಣ ಅಂತ ಹೊರಟ್ವಿ.
ಈ ಒಂದು ದೇವಸ್ಥಾನ ಸಂಜೆ 4:15ಗೆ ಕ್ಲೋಸ್ ಆಗುತ್ತೆ. ಅಲ್ಲಿ ಅನ್ನ ಸಂತರ್ಪಣೆ ಇತ್ತು. ಊಟದ ಸಾಲಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಅಲ್ಲಿ ಮುದ್ದೆ ಊಟ ಕೊಡ್ತಾರೆ, ಮುದ್ದೆ ಅನ್ನ ಸಾಂಬಾರು ಕೊಡ್ತಾರೆ. ಅದು ಕೂಡ ಲೈನಲ್ಲಿ ಹೋಗಿ ನಾವೇನ ಸೆಲ್ಫ್ ಸರ್ವಿಸು ತಟ್ಟೆ ತಗೊಂಡೋಗಿ ಹಾಕಿಸ್ಕೊಂಬಂದು ಮತ್ತೆ ತಟ್ಟೆನ ತೊಳೆದು ಇಡಬೇಕು. ಅಲ್ಲಿ ಊಟಕ್ಕೆ ಕೂಡ ಬೆಳಿಗ್ಗೆಯಿಂದನೂ ಇಷ್ಟೇ ರಶಲ್ಲಿ ಇದ್ರೂ ಕೂಡ ಅಷ್ಟು ಜನಕ್ಕೂ ಎಷ್ಟು ಬರ್ತಾರಲ್ಲ ಅವರೆಲ್ರಿಗೂ ಊಟನ ಮಾಡಿ ಬಡಿಸ್ತಾರೆ.